ಕುಡಿ ಸರ್ ಕುಡಿಯೋ ನೀರದು ಯಾವುದೂ ಸಮಸ್ಯೆ ಇಲ್ಲ. ಕೆನಾಲ್ ನೀರು 3 ಅಡಿ 4 ಅಡಿ ಬಿಟ್ಟರೆ ನೀರು ಏರಲ್ಲ ಅಂತೇಳಿ ಇಲ್ಲಿ ಹೊಸದು ಮಾಡಿ ಪ್ಲ್ಯಾನ್ ಮಾಡಿ LLC ಕೆನಾಲ್ ಅದಕ್ಕೆ ಡೈರೆಕ್ಟ್ ಕೆನಾಲಿಗೆ ಮಾಡಿದ್ದಾರೆ. ಕೆರೆ ಟು ಕೆನಾಲ್ ಹಾಕಿಟ್ಟುಬಿಟ್ಟಿದ್ದಾರೆ. ಇಂಜಿನಿಯರ್ AW ಎಕ್ಸಿಕ್ಯೂಟಿವ್ ಎಲ್ಲ ಬಂದು ಸರ್ವೆ ಮಾಡಿ ಇಲ್ಲಿ ಮಾಡಿ ಹೋಗಿದ್ದಾರೆ. ಇವರು ರಾಜಕೀಯ ಒತ್ತಡದಿಂದ ಇಲ್ಲಿ ತೆಗಿಬೇಕು. ಅಲ್ಲಿ 20 ವರ್ಷದಿಂದ ಆಲ್ರೆಡಿ ಇದೆ ಸರ್. ಡೀಪ್ ನಂಬರ್ 23ಗೆ 2007ನಾಗ ಹಾಕಿದ್ದಾರೆ. ಕೆರೆ ಮಾಡಿ ಅವಾಗ ಮಾಡಿ ಎಲ್ಲ ಹಾಕಿದ್ದಾರೆ. ಅದಕ್ಕೆ ಪರ್ಮಿಷನ್ ಇಲ್ಲ ಅಂದರೆ LLC ಅವ್ರು ಏನು ಮಾಡಿದ್ರು, ನೀವು ಯಾವುದೋ ಒಂದು ಪರ್ಮಿಷನ್ ತಗೊಳ್ರಿ ಅಂತಂದ್ರೆ ಆ ಪರ್ಮಿಷನ್ ಹೋದ ವರ್ಷ 2 ವರ್ಷ ಕೊಟ್ಟಾರ. ಕೊಟ್ಟು ಅದ್ರನ್ನ ತಗೊಂಡು ಅಲ್ಲಿ ಹಾಕಬಂದು ಅದಕ್ಕೆ ಪರ್ಮಿಷನ್ ಇಲ್ಲಿ ಸ್ವಂತ ರಾಜಕೀಯ ಒತ್ತಡದಿಂದ ಹಿಂಗೆ 1.5 ಕಿಲೋಮೀಟರ್ 1.66 ಕಿಲೋಮೀಟ್ರ್ ಇಲ್ಲಿ 1 ಕಿಲೋಮೀಟರ್ ಡೈರೆಕ್ಟ್ ಹೋಗ್ಬಿಡ್ತಾವೆ. ಇಲ್ಲಿ ನಾಲೆಲ್ಲ ಅಲ್ಲಿ 2 ನಾಲೆ ಬರ್ತಾವೆ ಸರ್. ಅಲ್ಲಿ ಬೊಕ್ಕೆ ಹಾಕಕ್ಕ ಪ್ಲಾನ್ ಮಾಡ್ಕೊಂಡು ಹಂಗೆ ಮಾಡ್ಕೊಂಡಿದ್ದೆ. ಯಾಕೆ ನಿಮ್ದು ವಿರೋಧ ಯಾಕೆ? ಮತ್ತೀಗ ಅನುಕೂಲ ಆಗೋದೇ ಗ್ರಾಮಸ್ಥರಿಗೆಲ್ಲ. ಅಲ್ಲ, ಗ್ರಾಮ ಸಭಾ ಕರೆದಿಲ್ಲ ಸರ್. ಗ್ರಾಮ ಸಭಾ ಕರೆದ್ರಲ್ಲ ಕ್ಲಿಯರ್ ಆಗೋದು. ಗ್ರಾಮ ಸಭಾ ಕರೆಯಂಗೆ ಇಲ್ಲ ಅಂತಂದ್ರು ಅವರು. ಇದು ಜನ 80% ಇವ್ರದ 80%. ಹಂಗಾಗಿ ಈಗ ಏನ್ ಸಮಸ್ಯೆ ಆಗ್ತಾ ಇತ್ತು ಸರ್? ಸಮಸ್ಯೆ ಏನಿಲ್ಲ. ಇವಾಗ ಈ ಟೈಮ್ನಾಗ ಕಿತ್ತಿದ್ರೆ ಎಲ್ಲ ರೈತರು ಲಾಸ್. ಇವಾಗ ಅಲ್ಲಿ ಬೆಳೆದವಲ್ಲ ಸರ್, ಏನು ಬೆಳೆಯಲ್ಲ, ಒಳಗೆ ಹೋಗ್ಬಿಡ್ತಾವ. ಅವರು ಯಾರು ಮನುಷ್ಯರು ಸಿಕ್ಕಂಡ್ರೆ ಹೊರಗೆ ಬರಂಗಿಲ್ಲ. ಆ ಥರ ಐತೆ. ಇವಾಗ ತೆಗೆದ್ರೆ ಮಣ್ಣು ಕುತ್ಕೊಬೇಕ 3 ಮಂತ್ಸ್ 4 ಮಂತ್ಸ್ ಅಂತ ಬೇಕಲ್ಲ. ಇಮಿಡಿಯೇಟ್ಲಿ ಇವಾಗ ಹಚ್ಬೇಕು. ಏನು ಮಾಡ್ಬೇಕು? ಮತ್ತೀಗ ಬೆಳೆ ಇದ್ದ ಹೊಲದಲ್ಲಿ ನಾವು ಯಾವುದು ಕೂಡ ಅದನ್ನ ಟಚ್ ಮಾಡೋದಿಲ್ಲ ಅಂತ. ಅದೇ ಬೆಳೆ ಇದ್ದ ಹೊಲಗಳಿಗೆ ನೀರ್ ಬಿಟ್ರೆ ಒಳಕ್ ಹೋಗ್ಬಿಡ್ತಲ್ಲ, ಅದು ಕಷ್ಟ. ಇವಾಗ ಹಾಕಂಗಿಲ್ಲ ಸರ್ ಅವರು. ನೆಕ್ಸ್ಟ್ ಇಯರ್ ಹಾಕ್ತಾರ. ಇವಾಗ ಬೇಕಂತ ಆಗ್ತಾ ಇದೆ, ಆಟಕ್ಕಾಗೆ ತೆಗಿತಾ ಇದಾರೆ. ಎಷ್ಟು ರೈತರಿಗೆ ಅನಾನುಕೂಲತೆ ಆಗ್ತೈತಿ ಸರ್? ಟೋಟಲ್ ಅಲ್ಲಿ ಯಾಕ ಸರ್ ಹೊಸ ಮಂದಿಗೆ ಆಗ್ತೈತೆ. ಎಷ್ಟು ಜನ ರೈತರು? ಎಷ್ಟು ಜನ? ಒಂದು 15-20 ಜನಕ್ಕೆ ಆಗುತ್ತೆ. ಈಗ ಯಾರು ಒತ್ತಡದಿಂದ ಹಿಂಗ್ ಮಾಡ್ತಾ ಇದಾರೆ ಆರೋಪ ಸರ್? ರಾಜಕೀಯ ಒತ್ತಡದಿಂದ ಸರ್. ರಾಜಕೀಯ ಒತ್ತಡದಿಂದ ನಾನು ಹೆಸರುಗಳು ಹೇಳ್ಬೇಕಾ? ರಾಜಕೀಯ ಒತ್ತಡದಿಂದ ಯಾರು ರೂಲಿಂಗ್ ಇರ್ತಾವ ಅವ್ರು ಮಾಡ್ತಾರೆ. ಹಿಂದೆ ಯಾರು ಹಾಕಿದ್ರು ಇದು? ಯಾರು ಯಾವುದಿಲ್ಲ. ಹಿಂದೆ ಡಿಪಾರ್ಟ್ಮೆಂಟ್ ಅವ್ರು ಹಾಕಿದ್ರು, ನಾವೇನಿಲ್ಲ. ಕುಡಿಯೋ ನೀರು ಯಾವ ಸರ್ಕಾರ ಅವಧಿಲ್ಲ? ಅವಾಗ BJP ಸರ್ಕಾರ ಇತ್ತು. 2023 ಈಗ ನಿಮ್ ಆಗ್ರಹ ಏನ್ ಸರ್? ಈಗ ಆಗ್ರಹ ಏನಲ್ಲ, ರೈತರು ಹಾಳಾಗಿ ಹೋಗ್ತಾರ. ಬೆಳೆ ತಗೊಂಡ ಮ್ಯಾಗ ಇವಾಗ ಹಾಕಂಗಿದ್ರೆ ಹಾಕ್ಲಿ, ಕಿತ್ತಾಕ್ಲಿ. ಹಾಕಂಗಿಲ್ಲ ಅಲ್ಲ. ಬೆಳೆ ಬೆಳೆದ್ಮ್ಯಾಗ, ಬೆಳೆ ಆದ್ಮ್ಯಾಗ ನಾವು ಬರ್ಸ್ಕೊಡ್ತೀವಿ ಎಲ್ಲ ರೈತರ ತಕ್ಕ. ಬೆಳೆ ಬೆಳೆದ್ಮ್ಯಾಗ ಕಿತ್ಸ್ಕೊ ನೋಡಪ್ಪ ಅಂತೇಳಿ ಅವ್ರ ತಕ್ಕ ಸೈನ್ ಮಾಡಿಸ್ಕೊಡ್ತೀವಿ. ಆದ್ರ ಬಿಡ ಒಪ್ಕೊತಲ್ಲ. ನೀರು ಈಗ ನೀರು ಬಿಟ್ಟ ಟೈಮಲ್ಲಿ ಈ ತರ ಮಾಡ್ತಾ ಇದ್ದಾರೆ. ನೀರು ಬಿಟ್ಟಲ್ಲಿ ಈ ತರ ಮಾಡ್ತಾರೆ. ಬೇಕಂತ ಮಾಡ್ತಾ ಇದಾರೆ ಸರ್. ಮಳೆ ಬೇರೆ ಇಲ್ಲ, ಮಳೆ ಇಲ್ಲ, ಏನಿಲ್ಲ. ನೋಡ್ರಿ ಒಣಗಿ ಇವೆಲ್ಲ ಈ ಹೂಬಡ ಕಿತ್ತಾರ ಸರ್. ಇವಾಗ ಹಿಂಗ್ ಬಂದಾರಲ್ಲ, ಈ ಹೂಬಡ ಕಿತ್ತಾರ ಅಂತಾರೆ. ನಡೆಸಬಾರ್ದಲ್ಲ ಸರ್. ನಡೆಸ್ತಾರ. ಕಿತ್ತೆ ನಡೆಸಂಗಿದ್ರೆ ಹಾಕ್ಲವ್ರು. ಹಾಕಂಗಿಲ್ಲ. ಅಲ್ಲೆಲ್ಲ ಹಚ್ಚಾರ ಸರ್, ನೆಲ್ಲುಗಳು ಹಚ್ಚಾರ. ಹಾಕಿದ್ರದ ಕಿತ್ತುವಾಗ, ಸುಮ್ನೆ ಕಿತ್ತುವಾಗ ಅಂದ ಹಠ ಹಿಡ್ದಾರ ಸರ್. ಬೆಳೆ ಬೆಳೆದ್ಮ್ಯಾಗ ಮಾಡ್ಬೋದಲ್ಲ. ಪ್ರಕಾಶ್ ರೆಡ್ಡಿ ಸರ್. 2 ವರ್ಷಗಳ ಹಿಂದೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆಯಲ್ಲಿ ಈ ಕುಡಿಯುವ ನೀರಿನ ಕೆರೆಗೆ ನೀರನ್ನು ತುಂಬಿಸಲು ಮೇನ್ ಕ್ಯಾನಲ್ 87ನೇ ಚೈನೇಜ್ನಿಂದ ಕುಡಿಯುವ ನೀರಿನ ಕೆರೆವರೆಗೆ ಸುಮಾರು 1 ಕಿಲೋಮೀಟರ್ ಪೈಪ್ಲೈನ್ ಮಾಡಿದ್ರು ಸರ್. 2 ವರ್ಷಗಳ ನಂತರ ಮತ್ತೊಂದು ಹೊಸ ಯೋಜನೆಯನ್ನು ರೂಪಿಸಿ ಮತ್ತೆ ಹೊಸ ಟೆಂಡರ್ ಕರೆದು ಈಗ ಹಾಕಿರುವ ಪೈಪ್ಗಳನ್ನು ಕೀಳಿ ಮತ್ತೊಂದು ಕಡೆಗೆ ಸ್ಥಳಾಂತರ ಮಾಡಲು ಹೊರಟಿದ್ದಾರೆ ಸರ್. ಈ ಒಂದು ಸ್ಥಳಾಂತರ ಮಾಡದೆ ಇಲ್ಲಿಂದನೇ ನೀರು ತುಂಬಿಸಿ ಕೆರೆಗೆ ಅಂತೇಳಿ ನಮ್ಮ ಗ್ರಾಮದ ಎಲ್ಲ ಜನಗಳ ವಾದ ಸರ್. ದಯವಿಟ್ಟು ಮತ್ತೊಂದು ಹೊಸ ಕಾಮಗಾರಿ ಮಾಡಿ 62 ಲಕ್ಷ ರೂಪಾಯಿ ಟೆಂಡರ್ ಕರೆದು ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟು ಮಾಡುವ ಸಾರ್ಥಕತೆ ಏನಿದೆ ಸರ್? ಇದೆಲ್ಲ ಅವೈಜ್ಞಾನಿಕವಾದ ಸರ್. ಇದನ್ನ ಯಾರೋ ಒಬ್ಬ ಊರಿನ ವಿರೋಧ ಇದ್ದವನು, ಊರ ಪರ ಚಿಂತನೆ ಮಾಡಲು ಆರದವನು, ಊರಿನ ಪರ ಕಳಕಳಿ ಇಲ್ಲದವನು ಸಂಬಂಧಪಟ್ಟ ಕ್ಷೇತ್ರದ ಶಾಸಕರನ್ನು ದುರುಪಯೋಗಪಡಿಸಿಕೊಂಡು ಈ ಒಂದು ಹುನ್ನಾರವನ್ನು ನಡೆಸಿದ್ದಾನೆ ಸರ್. ಇದರಿಂದ ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟಾಗುತ್ತೆ. ಆಮೇಲೆ ಈಗ ಏನು ಪರ್ಮಿಷನ್ ಕೊಟ್ಟಿದ್ದಾರಲ್ಲ ಸರ್, DP 23ಲಿಂದ ನೀರು ತಗೊಳ್ಳಿ ಕೆರೆಗೆ ಅಂತೇಳಿ. ಇದು ಸರ್ ಅಲ್ಲಿ DP 23ಲಿಂದ ತಗೊಳ್ಳೋದ್ರಿಂದ ಟೈಲೆಂಡು ಜಮೀನುಗಳಿಗೆ ನೀರು ಹೋಗಲ್ಲ ಸರ್, ಕೊರತೆ ಆಗುತ್ತೆ ಸರ್. ಆಮೇಲೆ ಸರ್ ಬೇಸಿಗೆ ಸಮಯದಲ್ಲಿ ಏನು ಕುಡಿಯೋದಕ್ಕೆ ಮೇನ್ ಕ್ಯಾನಲ್ಗೆ 3-4 ಅಡಿ ನೀರು ಬಿಟ್ಟಾಗ ಈ ಮೇನ್ ಕ್ಯಾನಲ್ ಬೆಡ್ ಲೆವೆಲಿಂದ ಸುಮಾರು 2.5-3 ಅಡಿ ಎತ್ತರದಲ್ಲಿರುವ ತೂಬಿಗೆ ನೀರು ಹೋಗಲ್ಲ ಸರ್. ಆ ಕಾರಣದಿಂದ ಮೇನ್ ಕ್ಯಾನಲಿಂದ ನೀರು ತೊಗೊಂಡ್ರೆ ಮೇನ್ ಕ್ಯಾನಲ್ಲಿ 1 ಅಡಿ ನೀರಿದ್ರು ಕೂಡ ಅಲ್ಲಿ ಪಂಪ್ ಹೌಸ್ ಫುಟ್ಬಾಲಿಗೆ ನೀರು ಆಗ್ತೈತೆ, ಕೆರೆ ನೀರು ತುಂಬತೈತೆ ಅಂತೇಳಿ ನಾವು ಇಷ್ಟೆಲ್ಲ ಸಂಬಂಧಪಟ್ಟ ಇಂಜಿನಿಯರ್ಗಳ ಹತ್ರ, ಶಾಸಕರ ಹತ್ರ, ಸರ್ಕಾರದ DC ಹತ್ರ, ಚೀಫ್ ಸೆಕ್ರೆಟರಿ ಹತ್ರ ಎಲ್ಲರ ಹತ್ರ ಮನವರಿಕೆ ಮಾಡಿಕೊಂಡ್ರು ಕೂಡ ತಾವು ಎಲ್ಲ ಜನಗಳ ವಿರೋಧದ ಮಧ್ಯೆ ಪೊಲೀಸ್ ಇಲಾಖೆಯನ್ನು ದುರುಪಯೋಗಪಡಿಸಿಕೊಂಡು ಬಲಾತ್ಕಾರವಾಗಿ ಪೈಪ್ಗಳನ್ನು ಕಿತ್ತಿ ರೈತರು
ಕೃಷಿ ಮಾಡಿದಂಥ ಎಲ್ಲ ರೈತರ ಜಮೀನುಗಳಿಗೆ ನಷ್ಟ ಉಂಟು ಮಾಡಿ ಇದನ್ನು ಎಲ್ಲ ಗ್ರಾಮದ ನಮ್ಮ ಗ್ರಾಮದ ಎಲ್ಲ ರೈತರು ಸಾರ್ವಜನಿಕರು ವಿರೋಧ ಮಾಡ್ತಾ ಇದ್ದೀವಿ ಸರ್. ದಯವಿಟ್ಟು ಈ ಮೂಲಕ ಸರ್ಕಾರಕ್ಕೆ ನಾನು ವಿನಂತಿ ಮಾಡಿಕೊಳ್ಳೋದೇನೆಂದರೆ, ಈಗಿರುವ ಪೈಪ್ಲೈನನ್ನು ಉಳಿಸಿ ಈ 87ನೇ ಮೈಲೇಜಿಂದನೇ ಕುಡಿಯುವ ನೀರನ್ನು ಮೇನ್ ಕ್ಯಾನಲಿಂದ ತಗೊಂಡು ಕೆರೆಗೆ ತುಂಬಿಸಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಸಂಬಂಧಪಟ್ಟ ಸರ್ಕಾರದ ಶಾಸಕರಲ್ಲಿ, ಸರ್ಕಾರಕ್ಕೆ ಸಂಬಂಧಪಟ್ಟ ಇಲಾಖೆಗೆ ನಮ್ಮ ಗ್ರಾಮದ ಪರವಾಗಿ ವಿನಂತಿ ಮಾಡಿಕೊಳ್ತೇನೆ ಸರ್. ಈಗ ಕೀಳ್ತಾ ಇದಾರಲ್ಲ, ಕೀಳೋದ್ರಿಂದ ಏನ್ ಲಾಸ್ ಆಗ್ತದೆ? ಈಗ 2 ದಿವಸದಲ್ಲೇ ನೀರು ಬಿಟ್ಟಿದ್ದಾರೆ. ಹೌದು ಸರ್. ಇದು ದುರುದ್ದೇಶ. ಆಮೇಲೆ ಇದು ಒಂದು ಹುನ್ನಾರ ಸರ್. ಇದು ಈಗಲೇ ಕೀಳ್ಬೇಕನ್ನೋದು ಇಷ್ಟು ದಿನ ಸುಮ್ಮನೆ ಇದ್ಬಿಟ್ಟು ಈಗ ಎಲ್ಲ ನಾಟಿ ಮಾಡೋ ಸಮಯದಲ್ಲಿ ಈಗೆಲ್ಲ ಇವ್ರು ಕೀಳ್ತಾ ಇರೋದು ದುರುದ್ದೇಶದಿಂದ ಕೀಳ್ತಾ ಇದ್ದಾರೆ ಸರ್. ಸರ್ ಇವಾಗ ನಾವು ಬೆಳೆ ನಾಟಿ ಮಾಡೋದಕ್ಕೆ ನಾವು ಕೃಷಿ ಕಲ್ಟಿವೇಟ್ ಮಾಡಿದೀವಲ್ಲ ಸರ್, ಮಾಡಿದೀವಲ್ಲ ಭೂಮಿ. ಇವಾಗೆಲ್ಲ 4 ಅಡಿ 5 ಅಡಿ ಕೆಳಗಡೆ ಇರೋಂಥ ಪೈಪ್ ಲೈನ್ ತೆಗೆದ್ರಲ್ಲ, ಸಾಯಿಲ್ ಲೂಸ್ ಆಗಿ ನಾವು ಯಾವ ರೀತಿ ಕಲ್ಟಿವೇಟ್ ಹೋಗಿ ಸರ್? ಅಲ್ಲೆಲ್ಲ ಎತ್ತುಗಳೆಲ್ಲ ಸಿಗೆ ಬಿದ್ದುಬಿಡ್ತಾವ. ನಾಳೆ ಸಸಿ ನಾಟಿ ಮಾಡೋಂಥ ಹೆಣ್ಮಕ್ಳು ಕೂಡ ಅದ್ರ ಒಳಗೆ ಹೋಗ್ಬಿಡ್ತಾರೆ. ಅವಾಗ ಅದು ಯಾರು ಸರ್ ಹೊಣೆ? ಅದು ಈಗ ಅಂತ ಒಂದು ಅವಸರ ಕೂಡ ಇಲ್ಲ ಸರ್. ಈ ಕೆರೆ ತುಂಬಿ ತುಳುಕ್ತಾ ಇದೆ. ನೀರಿನ ಕೊರತೆ ಏನಿಲ್ಲ ಸರ್. ನೀರಿನ ಕೊರತೆ ಬರೋದು ಬೇಸಿಗೆ ಸಮಯದಲ್ಲಿ. ಇದು ರಾಜಕೀಯ ಜಿದ್ದಿಗಾಗಿ ಯಾವನೋ ಒಬ್ಬನ ಅವನು ತೆವಲು ತೀರ್ಸ್ಕೊಳ್ಳೋದಕ್ಕೆ, ಆಮೇಲೆ ಈ 68 ಲಕ್ಷ ಟೆಂಡರ್ ದುಡ್ಡನ್ನು ಒಡೆಯೋದಕ್ಕೆ ಇದೆಲ್ಲ ಹುನ್ನಾರ ನಡೆಸಿದ್ದಾರೆ ಸರ್. ಇದು ಬೇಕಾಗಿಲ್ಲ ಸರ್. ಈ ಕಾಮಗಾರಿನ ಇಲ್ಲಿಗೆ ಡ್ರಾಪ್ ಮಾಡಿದ್ರೆ ಸರ್ಕಾರಕ್ಕೆ ದುಡ್ಡು ಉಳಿತದೆ ಸರ್, ನಮ್ಮ ಕೆರೆಗೆ ನೀರು ಹೋಗ್ತಾವೆ ಸರ್. ಈಗ ಎಷ್ಟು ಜನ ರೈತರು ಲಾಸ್ ಆಗ್ತಾ ಇತ್ತು ಸರ್? ಎಷ್ಟು ಎಕರೆ ಜಮೀನಿಗೆ? ಸುಮಾರು ಒಂದು 70-80 ಎಕರೆ ಜಮೀನಿಗೆ ನಷ್ಟ ಆಗ್ತಾ ಇದೆ ಸರ್. ಅದು 68 ಲಕ್ಷ ಸರ್ಕಾರಕ್ಕೆ ಬೊಕ್ಕಸಕ್ಕೂ ನಷ್ಟ ಆಗ್ತಾ ಇದೆ ಸರ್. ಈ ಕಾಮಗಾರಿ ಅವಶ್ಯಕತೆ ಇಲ್ಲ ಸರ್. ಮಾಡಂತ ಹೊಸ ಕಾಮಗಾರಿ ಮಾಡೋಂಥ ಅವಶ್ಯಕತೆ ಇಲ್ಲ ಸರ್. ಇದನ್ನ ಮಾಡಿ ಬಿಟ್ಟಿದ್ದಾರೆ ಸರ್. ಆಮೇಲೆ ಇವ್ರು ಏನು ನೆಪ ಹೇಳ್ತಾ ಇದ್ದಾರೆ ಸರ್, ತುಂಗಭದ್ರಾ ಬೋರ್ಡಿನವರು ನಮಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ ಕೆರೆ ನೀರು ತುಂಬಿಸೋದಕ್ಕೆ ಅಂತ ಹೇಳ್ತಾ ಇದ್ದಾರೆ ಸರ್. ನಾವು ಬೋರ್ಡ್ನವ್ರ ಹತ್ರ ನಾವು ವಿಚಾರ ಮಾಡಿದಾಗ ಸರ್, ಕುಡಿಯೋ ನೀರನ್ನು ತಗೊಳ್ಳೋದಕ್ಕೆ ಮೇನ್ ಕ್ಯಾನಲಿಂದ ನಮ್ಮದೇನೂ ಅಭ್ಯಂತರ ಇಲ್ಲ. ನಾವು ಔಪಚಾರಿಕವಾಗಿ ನಿಮಗೆ ಮೌಖಿಕವಾಗಿ ನಿಮಗೆ ಆದೇಶ ಕೊಡ್ತೀವಿ. ನಾವು ನಿಮಗೇನು ತೊಂದರೆ ಮಾಡಿದ್ರಲ್ಲ, ನೀವು ಎಲ್ಲ ಜಮೀನುಗಳಿಗೆ ನೀರು ಹರಿಸ್ಕೊಂತಾ ಇದ್ದೀರಿ ಪೈಪ್ಲೈನ್ ಮೂಲಕ. ನಾವು ನೋಡ್ದಂಗೆ ಹೋಗ್ತಾ ಇದ್ದೀವಿ. ನಾವು ಕುಡಿಯೋ ನೀರಿಗೆ ನಾವು ಅಲ್ಲಿ ಬೇಡ ಅಂತವಾ ತೊಗೊಂಡವ್ರಿ ಅಂತೇಳಿ ಅವರು ಹೇಳಿದ್ದಾರೆ ಸರ್. ಇದೆಲ್ಲ ಸರ್ ಇದೆಲ್ಲ ಒಂದು ರಾಜಕೀಯ ಹುನ್ನಾರ ಸರ್. ಇದು ಹೌದು ಸರ್. ಈ ಕಾಮಗಾರಿಯನ್ನು ಡ್ರಾಪ್ ಮಾಡಿ, ಇದು ಅನವಶ್ಯಕವಾದಂಥ ಈ ಕಾಮಗಾರಿಯನ್ನು ಡ್ರಾಪ್ ಮಾಡಿ ಸರ್ಕಾರಕ್ಕೆ 68 ಲಕ್ಷ ರೂಪಾಯಿ ಉಳಿಸಿ ಈಗಿರೋ ಪೈಪ್ಲೈನ್ ಮೂಲಕನೇ ಕೆರೆಗೆ ನೀರು ತುಂಬಿಸ್ರಂತ ನಾವು ನಮ್ಮ ಗ್ರಾಮದ ಪರವಾಗಿ ಸರ್ಕಾರಕ್ಕೆ ಈ ಮೂಲಕ ಸಂಬಂಧಪಟ್ಟ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀವಿ ಸರ್. ನಿಮ್ಮ ಹೆಸರು? ವಿರೂಪಾಕ್ಷ ರೆಡ್ಡಿ ಅಂತ ಸರ್.